No handicap pension scheme, no handicap bus pass free, only normal person, that is great scheme in Karnataka state. ಎಲ್ಲರೂ ಏಕೆ ಓದಿದ್ರು ಸಂಬೋಧನೆ ಮಾಡೋಕ್ಕೆ ಒಂದು ಮುಖ್ಯಮಂತ್ರಿ ಮಾಡಿದ್ದೀನಿ ನಾನು ಸರ್. ರಾಜ್ಯದಲ್ಲಿ 16 ಬಜೆಟ್ ಮಂಡನೆ ಮಾಡಿ ಸರ್ದಾರನಾಗಿರೋನಿಗೆ ನಮ್ಮಂಥ ಹ್ಯಾಂಡಿಕ್ಯಾಪ್ಗಳಿಗೆ 100 ರೂಪಾಯಿ ಇಲ್ವಾ ಸರ್ ನಿಮ್ಮ ಸರ್ಕಾರದಲ್ಲಿ? 100 ದಿನತೆ ನಡೆದಿದ್ದೇವೆ, ವಿಕಲಚೇತನರನ್ನು ಮಾಡ್ತಿದ್ದೇವೆ. ಇವರು ನಾವು ಬೆಳಗಾಮಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ಧರಣಿ ಕೊಟ್ಟಿದ್ದೇವೆ ಸರ್. ಇವರು ವಿರೋಧ ಪಕ್ಷದ ನಾಯಕರಾಗಿದ್ದರು, ಮುಖ್ಯಮಂತ್ರಿ ಇದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್. ನಮ್ಮ ಹತ್ರ ಬಂದು ನಾವು ಅವ್ರಿಗೆ ಒಂದು ಮನವಿ ಕೊಟ್ಟು ಎಲ್ಲ ಬರೀ ಏಕವಚನದಲ್ಲಿ ಸಮೂಹ ಮಾಡ್ತಾರೆ ಅವರು. ಏನ್ರಯ್ಯ ನೀವು ನನಗೆ 100ಕ್ಕೆ 100 ಭಾಗ ಆಶೀರ್ವಾದ ಮಾಡಿ ನನ್ನ ಸರ್ಕಾರ ಬಂದ ತಕ್ಷಣ ನಿಮಗೆ ಕನಿಷ್ಠ ವೇತನ ಮಾಡಲ್ಲ ಕಂಡ್ರ ನಿಮಗೆ ಪರ್ಮನೆಂಟ್ ಮಾಡಿಬಿಡ್ತೀವಿ ಅಂತ ಹೇಳಿ ಸರ್. ಇವರು ಆಶುವಾಸನೆಗಳನ್ನು ಭರವಸೆಗೆ ನಾವು ಕರೆಕ್ಟಾಗಿ ಎಲ್ಲ 100ಕ್ಕೆ 100 ಭಾಗ ಇವರಿಗೆ ಓಟ್ ಆಗಿದ್ದೀವಿ ಸರ್. ಇವರು ಸರ್ಕಾರ ತಮ್ಮ ಸ್ವಾರ್ಥಕ್ಕೋಸ್ಕರ ತಮ್ಮ ಸರ್ಕಾರ ಬರೋದಕ್ಕೋಸ್ಕರ 5 ಯೋಜನೆ ಕೊಟ್ಟರು. ಇವರು 5 ಯೋಜನೆ ಕೊಡೋಕ್ಕೆ ಮುಂಚೆನೇ ವಿಕಲಚೇತನರು ವಿರೋಧ ಪಕ್ಷ ನಾಯಕರಾಗಿದ್ದಾಗ ನಮಗೆ ನೀವು ಯೋಜನೆ ಕೊಟ್ಟಿದ್ದೀರಾ. ಏನಂತ ಕೊಟ್ಟಿದ್ದೀರಾ? ಮಾತು ಕೊಟ್ಟಿದ್ದೀರಾ, ನನ್ನ ಸರ್ಕಾರ ಬಂದರೆ ತಕ್ಷಣ ನಿಮಗೆ ಕನಿಷ್ಠ ವೇತನ ಓನ್ಲಿ ಪರ್ಮನೆಂಟ್ ಅಂತ ಹೇಳ್ಬಿಟ್ರಿ. ಇದು ಮಾತು ತರ್ಕಿದ ಮುಖ್ಯಮಂತ್ರಿ ಅಲ್ವಾ ಸರ್? ಸರ್, ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳು ಹೇಳ್ತೀನಿ ಸರ್, ವಾಟ್ ಇಸ್ ದ ಮೀನಿಂಗ್ ಆಫ್ ಎಂಪವರ್ಮೆಂಟ್? ಸಬಲೀಕರಣ ಏನ್ರಿ ರಾಜ್ಯದ ದೊರಗಳೇ? ನೀವು ಅಂಬೇಡ್ಕರ್ ಬುಕ್ಸ್ ಇಸ್ಕೊಂಡು ಬೀದಿ ರೌಂಡ್ ಹೊಡ್ಕೊ ಹೋಗೋದಲ್ಲ ಕಣ್ರಿ. ಸಮಾಜದ ಕಟ್ಟ ಕಡೆಯ ಸ್ಥಿತಿಲಿ ಇರೋಂಥವ್ರು ಯಾರು ಸರ್? ನಮ್ಮಂಥ ವಿಕಲಚೇತನ ವರ್ಗ. ಈ ವರ್ಗಕ್ಕೆ 5 ಯೋಜನೆ ಏನು ಕೊಡಿದ್ರೆ ಹೇಳಿ ಸರ್? No handicap pension scheme, no handicap bus pass free, only normal person, that is great scheme in Karnataka state. ಅಲ್ಲ ಸ್ವಾಮಿ, ರಾಜ್ಯದ ಉಪಮುಖ್ಯಮಂತ್ರಿಗಳೇ, ನಮ್ಮ ಅಕ್ಕ ತಂಗಿರಿ, ನಿಮಗೆಲ್ಲ ಶಕ್ತಿ ಯೋಜನೆ ಕೊಟ್ಟು ನೀವು ಎಲ್ಲೆಲ್ಲಿ ಬೇಕಾದರೂ ಹೋಗಿ ಅಂತ ಮಾಡಿದ್ರಲ್ಲ. ನಮ್ಮಂಥ ಕಾಲು ಕೈ ಇಲ್ಲದವ್ರಿಗೆ ದುಡ್ಡು ಇಸ್ಕೊಂಡು ನಿಮ್ಮ ಯೋಗ್ಯತೆಗೆ ಮುನ್ನಾಕ, ನಿಮ್ಮ ಸರ್ಕಾರಕ್ಕೆ ನಿಮ್ಮ ಮುನ್ನಾಕ, ನಿಮ್ಮ ಯೋಗ್ಯತೆಗೆ ಮುನ್ನಾಕ ಸಂವಿಧಾನಾತ್ಮಕವಾಗಿ ನಮಗೊಂದು ಫ್ರೀ ಬಸ್ ಪಾಸ್ ಇಲ್ವಾ ಸರ್? 100 ಕಿಲೋಮೀಟರ್ ಕೊಟ್ಟಿದ್ರಲ್ರಿ ಸರ್. ನಾನ್ ಸ್ಟಾಪು ಎಕ್ಸ್ಪ್ರೆಸ್ಗೆ ಏನೂ ಇಲ್ಲ, ಓನ್ಲಿ ಬೋವಿದೆ ಎಕ್ಸ್ಪ್ರೆಸ್. 2 ಕಾಲು 2 ಕೈ ನೆಟ್ಗಿರೋರಿಗೆ ಎನಿ ಒನ್ ಬಸ್ ಪಾಸ್ ಫ್ರೀ, ಯು ಕ್ಯಾನ್ ಗೋ. ಏನು ರಾಜ್ಯದ ಉಪಮುಖ್ಯಮಂತ್ರಿಗಳು ಇವನು ಯೋಗ್ಯತೆ ಮುನ್ನಾಕ. ನಾವು ಓಟಾಗಿ ಸರ್ ಪ್ರಜಾಪ್ರಭುತ್ವದಲ್ಲಿ ಸಮಾನತೆ, ಸಮಬಾಳು. ನಮ್ಮ ಫಸ್ಟ್ ಪ್ರಿಫರೆನ್ಸ್ ಸಮಾಜದಲ್ಲಿ ಕಟ್ಟ ಕಡೆ ಸ್ಥಿತಿ ಇರೋ ಸಮಾಜದಲ್ಲಿ ಯಾರು ಸರ್ ಬೆಲೆ ಕೊಡಬೇಕು ಸರ್ಕಾರ? ಯಾವನ ಪುಣ್ಯ ಅಂತ ಕಾಂಗ್ರೆಸ್ ಲೀಡರ್ ಬಂದು ಹೇಳ್ದ ಏನಯ್ಯ ನಿನ್ನ ಹೆಂಡ್ತಿಗೆ ಬರ್ತದೆ ಅಪ್ಪ, ನೋಡಪ್ಪ ನಾನು ಮದುವೆಗೆ 18 ವರ್ಷ ಆಗದೆ, ಇವಾಗ 2 ಕಾಲು 2 ಕೈ ನೆಟ್ಗಿರೋರೆ ಹಾಸನದಲ್ಲಿ ಗೌಡ್ರುಗಳು ಮುಖ್ಯಮಂತ್ರಿಯವ್ರಿಗೆ ಮನವಿ ಕೊಡ್ತಾರೆ. ಅಪ್ಪ ಮುಖ್ಯಮಂತ್ರಿಗಳೇ, ರೈತರಿಗೆ ಹೆಣ್ಣು ಕೊಡಿ, ನಾವು ಇಷ್ಟು ಜಮೀನು ಮಾಡಿದ್ದೀವಿ, ರೈತರು ನೋಡಿ ಯಾರು ಹೆಣ್ಣು ಕೊಡ್ತಿಲ್ಲ ಅಂತ ನೀವು ಮನವಿ ಮಾಡಕ್ಕೆ ಬಂದ್ರಲ್ಲ. ನಮ್ಮಂಥ ಕಾಲು ಕೈದವ್ರು ಯಾರು ಸರ್ ಹೆಣ್ಣು ಕೊಡ್ತಾರೆ? ಇವ್ನಿಗೆ ಮಾನವೀಯತೆ ದೃಷ್ಟಿ ಬೇಡ, ಇವ್ ಮನುಷ್ಯತ್ವ ಏನೋದು ಬೇಡವಾ ಇವ? ಎಲ್ಲರೂ ಏಕೋಜಿದ್ರು ಸಂಬೋಧನೆ ಮಾಡೋಕ್ಕೆ ಇವನು ಮುಖ್ಯಮಂತ್ರಿ ಮಾಡಿದ್ದು ನಾವು ಸರ್. ರಾಜ್ಯದ ಮುಖ್ಯಮಂತ್ರಿಗೆ ಇಷ್ಟೊಂದು ಪರಿಗಣನೆ ಬೇಡವಾ ಸರ್? ನೋಡಿ, ಅದು ಇವರು ಮುಖ್ಯಮಂತ್ರಿ ವಿಜೃಂಭಣೆ ಆಯಿತು, 136 MLA ಗಿಳಿಸಿ ಕೊಟ್ಟು ಕಳಿಸ್ತು. ಪ್ರಥಮವಾಗಿ ಇವರು ಬಜೆಟ್ ಮಂಡನೆ ಮಾಡಿದ್ರು. ಏನು ಮಾಧ್ಯಮದರಲ್ಲ ಸರ್, ಇವ್ರು ಇಂಥವ್ರಿಗೆಲ್ಲ ಮಾಧ್ಯಮದವರು ದಿಕ್ಕುದ ತೋರಿಸ್ಬಿಡ್ತಾರೆ. ರಾಜ್ಯದಲ್ಲೇ ಅತಿ ಹೆಚ್ಚಿನ ಬಜೆಟ್ ಮಂಡನೆ ಮಾಡಿದ ಸರ್ದಾರ ಅಲ್ಲ ಸರ್, ಸರ್ದಾರನ ಇವ್ನಿಗೆ ಯೋಗ್ಯತೆ ಮುನ್ನಾಕ. ರಾಜ್ಯದಲ್ಲಿ ಅತಿ ಹೆಚ್ಚಿನ ಬಜೆಟ್ ಮಂಡನೆ ಮಾಡಿದ ಸರ್ದಾರ ಇವ್ನು ಯೋಗ್ಯತೆ ಮುನ್ನಾಕ. ರಾಜ್ಯದಲ್ಲಿ 16 ಬಜೆಟ್ ಮಂಡನೆ ಮಾಡಿ ಸರ್ದಾರನಾಗಿರೋನಿಗೆ ನಮ್ಮಂಥ ಹ್ಯಾಂಡಿಕ್ಯಾಪ್ಗಳಿಗೆ 100 ರೂಪಾಯಿ ಇಲ್ವಾ ಸರ್ ನಿಮ್ಮ ಸರ್ಕಾರದಲ್ಲಿ? ನೀನೊಬ್ಬ ಮುಖ್ಯಮಂತ್ರಿ ಏನ್ರಿ? ನಾಯಕ್ ಮುಖ್ಯಮಂತ್ರಿ ಲೇ, ಉಪಮುಖ್ಯಮಂತ್ರಿ DK ಶಿವಕುಮಾರ್. ವಾಟ್ ಇಸ್ ದ ಮೀನಿಂಗ್ ಆಫ್ ಎಂಪವರ್ಮೆಂಟ್? ವಾಟ್ ಇಸ್ ದ ಮೀನಿಂಗ್ ಆಫ್ ಅಂಬೇಡ್ಕರ್ಸ್ ಕಾನ್ಸ್ಟಿಟ್ಯೂಷನ್? ಸಂವಿಧಾನ ಅಂದ್ರೆ ಸಮಾಜದ ಕಟ್ಟ ಕಡೆ ಸ್ಥಿತಿಲಿ ಬದುಕ್ತಾರು ನಮ್ಮಂಥವ್ರು ನೋಡ್ಬೇಕಾ? 2 ಕಾಲೋನ ಕೈಂಗೆ ಹಾಕೊಂಡು ನೋಡ್ಬೇಕಾ ಸರ್? ನೀವೇ ಯೋಚನೆ ಮಾಡಿ ಮಾಧ್ಯಮದವರು. ಹಿಂಗೆ ಇರ್ಬೇಕಾರೆ ನಾವು ಯಾವನ್ ಸರ್ ನುಡಿದಂತೆ ನಡೆದಿದ್ದೇವೆ ಹೇಳಿ, ನುಡಿದಂತೆ ನಡೆದಿದ್ದೇವೆ, ವಿಕಲಚೇತನರನ್ನು ಮಾಡ್ತಿದ್ದೇವೆ. ನೀನು ಯೋಗ್ಯತೆ ಮುನ್ನಾಕ ನುಡಿದಂತೆ ನಡೆದಲ್ಲ ಕಣಯ್ಯ. ಎಲ್ಲ ಧರ್ಮ ಜಾತಿ ದೊಡ್ಡ ವರ್ಗ ವಿಕಲಚೇತನರ ವರ್ಗ ಅಂಥವ್ರಿಗೆ ನೀನು ಏನು ಮಾಡಲಿಲ್ಲ ಅಂದರೆ ನಿಮ್ಮ ಯೋಗ್ಯತೆ ಮುನ್ನಾಕ ಅಂಬೇಡ್ಕರ್ ಅವರ ಭಾವಚಿತ್ರಗಳು ಓಡಾಡಬೇಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ನೀನು ಅನಾಲಾಯಕ್ ಸಿದ್ದರಾಮಯ್ಯ, ನಿನ್ನ ಯೋಗ್ಯತೆ ಮುನ್ನಕರಗೋಸ್ಕರ ಮಲ್ಮನಿಕೋ. ಬಸವಣ್ಣವ್ರ ತತ್ವ ಸೀದಾ ನಿನ್ನ ಬಾಯಲ್ಲೇ ಬರೋದು ಬೇಡ. ನಾನು ಹಿಂದುಳಿದ ನಾಯಕ ಹೇಳಿ ಸರ್. ಹಿಂದುಳಿದ ವರ್ಗ ನಾಯಕ ಎಂದರೆ ದೇವರಾಜ ಅವರು ಒಬ್ಬರೇ. ಎಲ್ಲರಿಗೂ ಸಮಬಾಳು ಕೊಟ್ಟಂತ ವ್ಯಕ್ತಿ ದೇವರಾಜ ಅರಸು. ಕೆಟ್ಟ ಮುಖ್ಯಮಂತ್ರಿ, ಕಣ್ಣು ಕಾಣದ ಮುಖ್ಯಮಂತ್ರಿ, ಮಾತು ತಪ್ಪಿದ ಮುಖ್ಯಮಂತ್ರಿ. ಈ ಮುಖ್ಯಮಂತ್ರಿ ಒಬ್ಬ ವಿಕಲಚೇತನ ವ್ಯಕ್ತಿ ಸರ್. ವಿಕಲಚೇತನಗಿಂತ ವಿಕಲಚೇತನ ಮುಖ್ಯಮಂತ್ರಿ. ನೋಡಿ, ವಿಕಲಚೇತನರು ಇವತ್ತು ಸರ್ ನಾವು ಕೇಳ್ತಾರೆ ಸರ್, ನಮ್ಮ ದುಡಿಮೆಗೆ ತಕ್ಕ ಫಲ, ನಮ್ಮ ದುಡಿಮೆಗೆ ತಕ್ಕ ಫಲ ಕೊಡ್ರಿ. ನಮ್ಮ ದುಡಿಮೆ ಮಾಡ್ತಾ ಇದೀವಲ್ಲ, ಹೊಟ್ಟೆ ತುಂಬ ಊಟ ಆಗ್ರಿ ನಮಗೆ. ಸರ್ಕಾರದಿಂದ ಕೆಲಸ ಸರ್, ಸರ್ಕಾರದ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಪ್ರತಿಯೊಂದು ಅನುದಾನಗಳನ್ನು ವಿಕಲಚೇತನರಾಗಿ ವಿಕಲಚೇತನರಿಗೆ ಅವ್ರ ಮನೆಗೆ ತಲುಪಿಸಿ ಅವರ ಸಬಲೀಕರಣ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ನೀವು ಕೊಟ್ಟಿದ್ದು ಸಬಲೀಕರಣ ಮಾಡ್ತಾ ಇದೀವಿ ಅಂತಾನೆ, ನಮ್ಮನೇ ಸರ್ ಸಬಲೀಕರಣ. ವಾಟ್ ಇಸ್ ದ ಮೀನಿಂಗ್ ಆಫ್ ಅಂಬೇಡ್ಕರ್ ಕಾನ್ಸ್ಟಿಟ್ಯೂಷನ್ ಮಿಸ್ಟರ್ ಸಿದ್ದರಾಮಯ್ಯ? ಯು ಆನ್ಸರ್ ದಿ ಕ್ವೆಶ್ಚನ್. ನಮ್ಮ ಬೇಡಿಕೆ ಅಂದರೆ ಸರ್, ನಮ್ಮ ಕನಿಷ್ಠ ವೇತನಗೊಳಿಸಿ ನಮ್ಮ ಸರ್ಕಾರಿ ನೌಕರರು ಅಂತ ಪರಿಗಣನೆ ಮಾಡ್ಬೇಕು ನೀವು ಅಲ್ವಾ ಸರ್?
ಒಂದು ಗ್ರಾಮ ಪಂಚಾಯತಿಲಿ ಒಬ್ಬರೇ ಇರೋದು, ತಾಲೂಕೆ MRW ಒಬ್ರು ಅವರಲ್ವಾ ಸರ್. ಒಂದು ಗ್ರಾಮ ಪಂಚಾಯತ್ಲಿ 15 ಊರು ಬರ್ತವೆ. 15 ಊರುಗಳಿಗೂ ಗ್ರಾಮಗಳಿಗೂ ಹೋಗಿ ಮನೆ ಮನೆ ತಲುಪಿಸ್ಬೇಕು ಸರ್. ಕೊಡೋ 9,000 TADA ಏನೂ ಇಲ್ಲ ಸರ್. ಬಸ್ ಚಾರ್ಜ್ ಇಲ್ಲ, TADA ಏನೂ ಇಲ್ಲ ಸರ್. ಇವಾಗ ನೋಡಿ, ಇವಾಗ ವಿಜಯನಗರದಿಂದ ಜಯನಗರಕ್ಕೆ ಬಸ್ ಚಾರ್ಜ್ ಇದೆ, ಬಸ್ ಇದೆ, ಹೋಗ್ಬಿಡ್ಬೋದು ಸರ್. ನಮ್ಮ ಹಳ್ಳಿಗಾಡಿನ ಪ್ರದೇಶದಲ್ಲಿ ಇವಾಗಲೂ ಸ್ವತಂತ್ರ ಬಂದಿದ್ರು ಕೂಡ ಸರ್, ನಾನು ಮೈಸೂರು ಜಿಲ್ಲೆ ಸರಗೂರು ತಾಲೂಕು ಬಿದರಳ್ಳಿ ಗ್ರಾಮ ಪಂಚಾಯತಿ ಕೆಲಸ ಮಾಡ್ತಾಯಿದ್ದೀನಿ ಸರ್. ಉಯ್ಯಂಬಳ್ಳಿ, ತೆರಣಿಮುಂಟಿ, ಮೊಸರಲ್ಲ, ಹೊಸಕೆರೆ, ಸುಂಡಗ ಗ್ರಾಮಗಳಿಗೆ ಇಲ್ಲಿವರೆಗೂ ಬಸ್ ವ್ಯವಸ್ಥೆ ಇಲ್ಲ. ಹೆಂಗೆ ಹೋಗ್ಬೇಕು ಸರ್ ನಾವು ಹ್ಯಾಂಡಿಕ್ಯಾಪ್ಗಳು? ಆ ಗ್ರಾಮಗಳಿಗೆ ಹೋಗ್ಬೇಕಾದ್ರೆ ನಾವು ಬಸ್ ಚಾರ್ಜ್ ಕೊಟ್ಟು ಹೋಗ್ಬೇಕಿದ್ರೆ ಬೈಕಲ್ಲಿ 100 ರೂಪಾಯಿ 120 ಆಟೋ ಕೊಟ್ಟು ಹೋಗ್ಬೇಕು. ಅದಾಗ 50 ರೂಪಾಯಿ ಊಟ ಮಾಡಬೇಕು. ಅಲ್ಲೇ 150 ಉಂಟೋಗ್ಬಿಡ್ದು ಸರ್. ಇನ್ನು ಈ ಸಕಲ ನಮಗೊಂದು ಕುರ್ಚಿ, ಟೇಬಲು, ಪೆನ್ನು, ಪುಸ್ತಕ ಏನಿಲ್ಲ ಸರ್, ಅದಕ್ಕೊಂದು 1,500 ಸರ್. 4,500 ಅಲ್ಲೋದ್ರೆ ಈ ಬೆಲೆ ಏರಿಕೆ ಸಮಯದಲ್ಲಿ 4,500 ಸಾಕೊಂಡು ನಾನು, ನನ್ನ ತಾಯಿ, ನನ್ನ 2 ಮಕ್ಕಳು, ನನ್ನ ಹೆಂಡ್ತಿ, ನನ್ನ ತಂಗಿ ಹೆಂಗೆ ಸರ್ ಜೀವನ ಮಾಡೋಣ? ನಾನು ನಂಬ್ಕೊಂಡು ನನ್ನ ಹೆಂಡತಿ ಮಕ್ಕಳು ಬಂದಿದ್ದಾರಲ್ಲ, ನಿನಗೆ ಪರಿಜ್ಞಾನ ಬೇಡ ವಾಪಸ್ ಸಿದ್ದರಾಮಯ್ಯ? ಮಾತು ಕೊಡ್ತೀಯಪ್ಪ ನಿನ್ನ ಯೋಗ್ಯತೆ ಮೂರ್ನಾಕ ಯೋಗ್ಯತೆ ನಾಲ್ಗೆ ಇದು ನಾಲ್ಗೆ ಕಂಡ್ರಿ, ನಾಲ್ಗೆ ಉಳಿಸ್ಕೊಂಡ್ರಿ ಮಿಸ್ಟರ್ ಸಿದ್ದರಾಮಯ್ಯ. ನಿನ್ನೆ ಭೇಟಿಯಾಗಿ ತಲೆಗೆ ಕೈ ಎಣ್ಣೆ ಹಾಕಳಿಸೋರ ಸರ್, ಅಷ್ಟೇ. ಶಾಂಪಾಕ ಮಗತ್ತು ತಲೆಗೆ ಕೈ ಎಣ್ಣೆ ಹಾಕದ ಮುಖ್ಯಮಂತ್ರಿ ಇವನೊಬ್ಬನೇ ಏನ್ರಿ? ಎಲ್ಲ ದುರಂಕರ ಏನು ಇವನೇ ಮುಖ್ಯಮಂತ್ರಿ ಸರ್. ಈ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳೇ, ಒಂದು ಕಾಲದಲ್ಲಿ ನೀವು ಜಮೀನುಗಳಲ್ಲಿ ಕುರಿ ಮೇಯಿಸ್ತಾ ಇದ್ರಿ, ಜಮೀನು ಕೆಲಸ ಮಾಡ್ತಾ ಇದ್ರಿ, ಅದನ್ನ ಮರಿಬೇಡಿ. ನೀವು ಯಾರು ರಾಜರು ಅಂಬ್ತವ್ರಲ್ಲ, ನಮ್ಮಂಗೆ ಬಡಸ್ತನದಿಂದ ಬಂದಿದ್ದೀರಾ. ಭಗವಂತ ಚಾಮುಂಡೇಶ್ವರಿ ತಾಯಿ ಆಶೀರ್ವಾದದಿಂದ ಇವತ್ತು ಮುಖ್ಯಮಂತ್ರಿ ಆಗಿದ್ದೀರಾ. ಬಡವರ ಗೋಳು ಕೇಳುವ ಮುಖ್ಯಮಂತ್ರಿ ನಮ್ಮ ರಾಜ್ಯಕ್ಕೆ ಬೇಕು ಹೊರತು ಇಂಥ ಕೆಟ್ಟ ಮುಖ್ಯಮಂತ್ರಿ ನಮಗೆ ಬೇಡ ಅಂತ ನಮ್ಮ ಮಾದೇವನ ಮುಂದೆ ಕೈ ಮುಗಿ ಹೇಳ್ತಾ ಇದ್ದೀವಿ ಸರ್.